ಆಹಾ, ಆಹಾ, ಬೇಗ ನಾನು 10th ಅಲ್ಲಿ ಕೂಡ ಬೆಸ್ಟ್ ಬಾಯ್, ಬೆಸ್ಟ್ ಸಿಂಗರ್, ಬೆಸ್ಟ್ ಡಿಬೇಟರ್ ಹ್ಯಾಟ್ರಿಕ್ ಅವಾರ್ಡ್ ಇದ್ದೆ. PUC ಕೂಡ ಬೆಸ್ಟ್ ಬಾಯ್, ಬೆಸ್ಟ್ ಸಿಂಗರ್, ಬೆಸ್ಟ್ ಡಿಬೇಟರ್ ಮತ್ತು ಫಸ್ಟ್ ರ್ಯಾಂಕ್ ಅವಾರ್ಡ್ ಇತ್ತು. ಅದೆಲ್ಲ ಹಿನ್ನೆಲೆಯಲ್ಲಿ ನಾನು TCSಗೆ ಬೆಳಗಾವಿಗೆ ಹೋಗಿ TCS ಮಾಡಿಕೊಂಡು ಬೇಗ ಪ್ರೈಮರಿ ಸ್ಕೂಲ್ ಟೀಚರ್ ಆಗ್ಬೇಕು ಅನ್ಕೊಂಡೆ. ನಮ್ಮ ಬೆಳಗಾವಿ ಡಿಸ್ಟಿಕ್ ಲಿಸ್ಟ್ ಅಲ್ಲಿ ನಾನು ಡಿಸ್ಟಿಕ್ಕಿಗೆ ಸೆಕೆಂಡ್ ರ್ಯಾಂಕ್ ಇದ್ದೆ. ಸೊ ಸೆಲೆಕ್ಷನ್ ಟೈಮಲ್ಲಿ ಇಷ್ಟೆಲ್ಲ ಮಾಡಿಕೊಂಡು ಬೇಗ ಪ್ರೈಮರಿ ಸ್ಕೂಲ್ ಟೀಚರ್ ಆದೆ. ಈ ಕತೆ ನಿಮಗೆ ಯಾಕೆ ಹೇಳ್ತಾ ಇದ್ದೀನಿ, ಇದರಿಂದ ನಿಮಗೆ ಇನ್ಸ್ಪೈರ್ ಆದರೆ ಮೋಸ್ಟ್ಲಿ ನನ್ನ ಒಂದು ಶ್ರಮ ಸಾರ್ಥಕ ಅಂತ ಅನ್ಕೋತೀನಿ. ಇದರಲ್ಲಿ ಸಾಕಷ್ಟು ದೊಡ್ಡ ದೊಡ್ಡ ಸಾಧಕರಾಗಿ ಹೋಗಿದ್ದಾರೆ. ಅವ್ರ ಮುಂದೆ ನಾನಂತೂ ಏನೂ ಅಲ್ಲ. ಆ ಒಂದು ಅಹಂಕಾರ ಗರ್ವ ನನ್ನಲ್ಲಿ ಹೇಳಷ್ಟು ಇಲ್ಲ. ಯಾಕಂದ್ರೆ ದೊಡ್ಡ ಸಾಧಕರ ಮುಂದೆ ನನ್ನ ಸಾಧನೆ ಇಲ್ಲ. ಬಟ್ ಅಮೇರಿಕಾ, ಇಂಗ್ಲೆಂಡ್ನಲ್ಲೆಲ್ಲ ಹೋಗಿದ್ದಾರೆ. ನಿನ್ನ ಗಂಡ ಏನು ಮಾಡ್ತಾರೆ ಅಂತ ಕೇಳಿದ್ರು. ಪ್ರೈಮರಿ ಸ್ಕೂಲ್ ಟೀಚರ್ ಇದಾರೆ ಅಂತ ನಾನೆಲ್ಲ ಅಭಿಮಾನದಿಂದ ಹೇಳಿದೆ. ಬಟ್ ಯಾಕೋ ಮನಸ್ಸಿನಲ್ಲಿ ಒಂದು ಸ್ವಲ್ಪ ನನಗೆ ನೋವಾಯಿತು. ನೋವಾಗಕ್ಕೆ 2 ಕಾರಣ. ನೀವು ಪ್ರೈಮರಿ ಸ್ಕೂಲ್ ಟೀಚರ್ ಅಂತ ನನಗೇನು ಕೀಳು ಭಾವನೆ ಇಲ್ಲ. ಬಟ್ ಇಷ್ಟು ಹೈಲಿ ಟ್ಯಾಲೆಂಟೆಡ್ ಇದ್ರು ಇಲ್ಲೇ ಇದಿರಲ್ಲ ಅನ್ನುವಂಥದ್ದೊಂದು ನೋವು ಅನ್ನುವಂಥ ಮಾತನ್ನ ಹೇಳಿದ್ರು. ಅವಾಗ ಒಂದು ಕ್ವಶನ್ ಕೇಳಿದಳು ಅವಳು, ನೀವು ಎಷ್ಟು ಸಾಂಗ್ ಹೇಳ್ತೀರಿ ನೋಡ್ಲಾರ್ದೆ ಅಂತ. ನಾನು 500+ ನೋಡ್ಲಾರ್ದೆ ಸಾಂಗ್ ಹೇಳ್ತೀನಿ ಅಂತ ಹೇಳಿದೆ. ಯಾವುದೇ ಹಾಡಿರಲಿ ನೋಡ್ಲಾರ್ದೇ ಹೇಳ್ತೀನಿ ನಾನು 500+. ಮತ್ತು ಇಷ್ಟು ಹೈಲಿ ಮೆಮರಿ ಪವರ್ ನಿಮಗಿದೆ. 500 ಹಾಡುಗಳನ್ನೆಲ್ಲ ನೋಡ್ಲಾರ್ದೆ ಹೇಳ್ತೀರಿ. ಇದನ್ನೇ ಸ್ವಲ್ಪ ಕಾಂಪಿಟೇಷನ್ ಎಕ್ಸಾಮ್ದಲ್ಲಿ ನೀವು ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿದರೆ ಇನ್ನೂ ಎಷ್ಟು ನೆನ್ಪಿಟ್ಕೋಬಾರ್ದು. ನಿಮಗೆ ದೇವರು ಏನೋ ಒಂದು ಒಳ್ಳೆ ಮೆಮರಿ ಪವರ್ ಕೊಟ್ಟಿದ್ದಾರೆ ನಿಮಗೆ ಅಂತೇಳಿ. ಅವಾಗ ನನ್ನ ಮನಸ್ಸಿಗೆ ಏನೋ ಒಂದು ನಾನು ಮಾಡ್ಬೇಕಪ್ಪ ಇಲ್ಲಿ ಅಂತೇಳಿ. ಸೊ ಆಗ BA, B.Ed, MA, M.Ed ಎಲ್ಲ ಮುಗಿಸ್ಕೊಂಡು ಹಾಗೆ ಪ್ರೈಮರಿ ಸ್ಕೂಲ್ ಟೀಚರ್ ಇದ್ದಾಗಲಿ ಇದನ್ನೆಲ್ಲ ಮಾಡಿಕೊಂಡು KES ಅನ್ನು ಅಟೆಂಡ್ ಮಾಡಿದೆ, ಹೈಸ್ಕೂಲ್ ಹೆಡ್ ಮಾಸ್ಟರ್ ಫಸ್ಟ್ ಟೈಮ್. ಆವಾಗ ಅದು ಸ್ಟೇಟಿಗೆ 4th ರ್ಯಾಂಕ್ ಆಯಿತು ಸರ್. ಸೊ ನನಗೆ ಎಷ್ಟು ಕಾನ್ಫಿಡೆನ್ಸ್ ಬಂತು ಅಂದರೆ ನಾನು ಕೂಡ KES ಮಾಡ್ಬೋದು ಅಂತೇಳಿ. ನನಗೆ ಆಗ 32 ವಯಸ್ಸು. ನೆನಪಿರಲಿ ನಿಮಗೆ. 24ರಲ್ಲಿ ಅಂದರೆ ಸುಮಾರು 5-6 ವರ್ಷದ ಇದೆಲ್ಲ ಜರ್ನಿ ಮುಗಿದ ಮೇಲೆ KES ಮಾಡಬೇಕು ಅನ್ನುವಂಥ ಫೀಲ್ ಬಂದಿದ್ದೆ ತುಂಬ ಲೇಟಾಗಿ ನನಗೆ. 32ನೇ ವಯಸ್ಸಿನಲ್ಲಿ ನನ್ನ ಮಗ 1ನೇ ಕ್ಲಾಸ್ಗೆ ಎಕ್ಸಾಮ್ ಪ್ರಿಪೇರ್ ಆಗ್ತಾ ಇದ್ದ ಸರ್. ನಾನು KES ಪ್ರಿಪೇರ್ ಆಗ್ತಾ ಇದ್ದೆ. ಪಾಪ ನಂದು ಎಕ್ಸಾಮ್ ಇದೆ ಅವನು ಹೇಳ್ತಾ ಇದ್ದ, ಹೌದಪ್ಪ ನೀನು ಹೋಗಪ್ಪ ನಂದು ಎಕ್ಸಾಮ್ ಇದೆ ನಾನು ಹೋಗ್ತಾ ಇದ್ದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಸಾಧನೆ ಮಾಡೋಕ್ಕೆ ಮನಸ್ಸು ಮುಖ್ಯ ಹೊರತು ಯಾವುದೋ ವಯಸ್ಸು ಮುಖ್ಯ ಅಲ್ಲ. ಹಾಗಂತ ದಯಮಾಡಿ ನೀವು ಮ್ಯಾರೇಜಲ್ಲಿ ಆಗಿ ನಾನು ಸಾಧನೆ ಮಾಡ್ತೀನಿ ಅಂತ ಆ ಗೋಜಿಗೆ ಹೋಗ್ಬೇಡಿ. ಒಂದು ಗೋಲ್ಡನ್ ಅಪರ್ಚುನಿಟಿ ನಿಮ್ಮ ಪೇರೆಂಟ್ಸ್ ನಿಮ್ಗೆ ಕೊಟ್ಟಿದ್ದಾರೆ, ಈಗಲೇ ಮಾಡಿಬಿಡಿ. ಯಾಕಂದ್ರೆ ಅದು ಸಿದ್ದೇಶ್ವರ ಅಪ್ಪಾಜಿ ಅವ್ರು ಹೇಳ್ತಿದ್ರಂತೆ, ಏನಂದ್ರೆ ಈ ಮೋಕ್ಷ ಅನ್ನೋದಂತೂ ಒಬ್ಬ ಯಾರೋ ಭಕ್ತ ಕೇಳಿದ್ರಂತೆ, ಅಪ್ಪಾಜಿ ನಾನು ಮೋಕ್ಷ ಸಾಧನೆ ಮಾಡ್ಕೋಬೇಕಾಗಿದೆ, ಮತ್ತೆ ಅದು ಮದುವೆ ಆದ್ರೂ ನಾವು ಮೋಕ್ಷ ಸಾಧನೆ ಮಾಡಬಹುದಾ ಅಂತ ಕೇಳಿದಾಗ ಅಪ್ಪಾಜಿ ಹೇಳಿದ್ರಂತೆ, ನೋಡಪ್ಪ ನೀವು ಮದುವೆ ಆದ್ರೂ ಮೋಕ್ಷ ಸಾಧನೆ ಮಾಡ್ಬೋದು, ಮದುವೆ ಆಗದಿದ್ರೂ ಮೋಕ್ಷ ಸಾಧನೆ ಮಾಡ್ಬೋದು. ಇಷ್ಟ ಫರಕ್ ಏನಂದ್ರೆ ಲಗೇಜ್ ಹೊತ್ಕೊಂಡು ಗುಡ್ಡ ಹತ್ತೋದು ಬೇರೆ, ಕೊಲ್ಲಾನ ಹತ್ತೋದು ಬೇರೆ ಅಂದ್ರಂತವ್. ಅಂದ್ರೆ ನಾ ಏನ್ ಹೇಳ್ತೀನಿ ಅಂದ್ರೆ, ಮ್ಯಾರೇಜ್ ಮಾಡ್ಕೊಂಡ್ಮೇಲೆ ಚಾನ್ಸಸ್ಗಳು ಸ್ವಲ್ಪ ಕಡಿಮೆ ಆಗ್ತವೆ. ಅಂದ್ರೆ ಸಾಧ್ಯ ಇಲ್ಲ ಅಂತ ಅಲ್ಲ, ಇಂಪಾಸಿಬಲ್ ಅನ್ನೋದು ಡಿಕ್ಷನರಿಲಿ ಇಲ್ಲ, ಆ ಮಾತು ಬೇರೆ. ಬಟ್ ಈಗ ಒಂದು ಒಳ್ಳೆ ಟೈಮ್ ಇದೆ, ಈ ಟೈಮನ್ನು ಸರಿಯಾಗಿ ಉಪಯೋಗ ಮಾಡ್ಕೊಡ್ರಿ ಅಂತ ಹೇಳ್ತೀನಿ. ಅದಕ್ಕೆ ಪ್ರೈಮರಿ ಸ್ಕೂಲ್ ಟೀಚರ್ ಆಗಿ 10 ವರ್ಷಗಳು ಸೇವೆ ಸಲ್ಲಿಸಿದ ಮೇಲೇನೆ ನಾನು 10 ವರ್ಷ ಅಂದ್ರೆ ನೋಡಿ 23 ಅಂದ್ರೆ 32-33ನೇ ವಯಸ್ಸಿಗೆ ನಾನು ಈ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಸೆಲೆಕ್ಟ್ ಆಗಿ KES ಎಕ್ಸಾಮ್ ಅಲ್ಲಿ ಈ ಕಡೆ ಬಂದೆ. ಸೊ ನಾನು ಹೇಳೋ ತಾತ್ಪರ್ಯ ಏನಂದ್ರೆ, ಓದ್ರಿ ದಯಮಾಡಿ. ಯಾಕಂದ್ರೆ ಇದು ಓದುವ ವಯಸ್ಸು, ವಿದ್ಯಾರ್ಥಿ ವಯಸ್ಸು. ಈ ಟೈಮಲ್ಲಿ ನೀವು ಎಂಜಾಯ್ ಮಾಡಿದ್ರೆ ಮುಂದೆ ಕಷ್ಟಪಡುವಂಥ ಅವಕಾಶಗಳು ಭಾಳ ಇರ್ತವೆ. ಸರ್ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಮತ್ತೆ ಓದ್ರಿ, ಪ್ರಯತ್ನ ಮಾಡ್ರಿ. ಸಕ್ಸಸ್ ಎಲ್ಲರಿಗೂ ಸಿಗ್ಬೇಕಂತ ಏನಿಲ್ಲ. ಸಕ್ಸಸ್ ಸಿಗದೇ ಇರಲಿ, ಪ್ರಯತ್ನ ಮಾತ್ರ ನಾವು ಮಾಡಬೇಕು. ಯಾವ ರೀತಿ ಓದಬೇಕು ಅಂದರೆ ಸರ್, ನಾನು ನಿಮಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಸ್ಟಾರ್ಟಿಂಗಲ್ಲಿ ಸರ್ ಎಕ್ಸಾಮ್ ಪ್ರಿಪೇರ್ ಮಾಡುವಾಗ 1 ಗಂಟೆ 2 ಗಂಟೆ ಓದಿದ್ರೆ 2-3 ಸಲ ಆಕಳಿಸ್ತಾ ಇದ್ದೆ ನಾನು. ಸ್ಟಾರ್ಟಿಂಗಲ್ಲಿ 4-5 ಸಲ ಆಕಳಿಸ್ತಾ ಇದ್ದೆ. ಅಂದರೆ ಅಷ್ಟು ಓದೋಕ್ಕೆ ಬಾಡಿ ಸೆಟ್ ಆಗ್ತಿರ್ಲಿಲ್ಲ. ಸೊ ಮುಂದೆ ಹೆಂಗಾಯಿತು ಅಂದರೆ, ಎಕ್ಸಾಮ್ ಟೈಮ್ ಒಂದು 3 to 4 ಮಂತ್ಸ್ ಡೈಲಿ 14ರಿಂದ 15 ಗಂಟೆ ಓದಿದ್ರು ಒಂದೇ ಒಂದು ಆಕಳಿಗೆ ಕೂಡ ನನಗೆ ಬರ್ತಾ ಇಲ್ಲ ಸರ್. ಇದು ಪ್ರಾಮಿಸ್ ಮಾಡಿ ಹೇಳ್ತೀನಿ, ನನ್ನ ಪ್ರಾಕ್ಟಿಕಲ್ ಅನುಭವ ಇದೆ. 14-15 ತಾಸು ಓದಿದ್ರು ಕೂಡ ಇನ್ನಷ್ಟು ಓದಬೇಕು, ಇನ್ನಷ್ಟು ತಿಳ್ಕೊಬೇಕಂದ್ರೆ ಬಾಡಿ ನಮಗೆ ಹೆಂಗೆ ಸಾಥ್ ಕೊಡ್ತದೆ ಅಂದ್ರೆ, ನೀವು ತಪಸ್ಸಿದು ಒಂದು. ಆ್ಯಕ್ಚುಲಿ ದೊಡ್ಡ ದೊಡ್ಡ ಸಾಧನೆ ಮಾಡಬೇಕಾದ್ರೆ ಅದೊಂದು ತಪಸ್ಸನೇ ಅದು. ನೀವು ಈಗ ಸಂಡೇ ಇದೆ, ಸ್ಯಾಟರ್ಡೆ ಇದೆ ಅಂಥೇಳಿ ಟೈಮ್ ದಯಮಾಡಿ ವೇಸ್ಟ್ ಮಾಡ್ಕೊತ ಹೋದ್ರಿ ಅಂದರೆ ಯಾವುದೂ ಸಾಧನೆ ಆಗೋದಿಲ್ಲ. ಯಾವ ಥರ ಇರಬೇಕು ಅಂದರೆ, ನೀವು ಸಾಧನೆ ಆಗೋವರೆಗೂ ಒಂದು ಭೂಗತ ಆಗಿಬಿಡ್ಬೇಕು ನೀವು. ಭೂಗತ ಅಂದ್ರೆ ಏನು, ಅದರಲ್ಲಿನೇ ಪೂರ್ತಿ ಅಂತರ್ಗತ ಆಗೋದು, ಓದೋದ್ರಲ್ಲಿನೇ. ಯಾವ ಫ್ರೆಂಡ್ಸ್ ಕಾಲ್ಗಳು ಬೇಡ, ಮನೆ ಹಬ್ಬ ಹರಿದಿನ ಜಾತ್ರೆಗಳು ಬೇಡ, ಆ ರಿಲ್ಯಾಕ್ಸ್ ಈ ರಿಲ್ಯಾಕ್ಸ್ ಡೇ ಬೇಡ.
ಓದ್ರಿ ಚೆನ್ನಾಗಿ. ನಿಮ್ಗೆ ಏನಾದ್ರು ಹಾಬಿ ಇದ್ರೆ ಹಾಬಿ ಮಾಡ್ರಿ, ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ತಗೊಳ್ರಿ, ಮತ್ತೆ ಓದಬೇಕು. ಸಬ್ಜೆಕ್ಟ್ ಚೇಂಜ್ ಮಾಡ್ಕೊಳ್ಳದೆ ನಿಮ್ಗೆ ರಿಲ್ಯಾಕ್ಸ್ ಇರ್ಬೇಕು ಅಷ್ಟೇ. ಅಷ್ಟು ಚೆನ್ನಾಗಿ ಡೆಡಿಕೇಟ್ ಆಗಿ ನೀವು ಓದಬೇಕು. ನೀವು ಒಂದ್ಸಲ ಓದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ನಿಮ್ಮ ಬಾಡಿನೂ ತುಂಬಾ, ಯಾಕಂದ್ರೆ ಅದು ಮ್ಯಾಜಿಕ್ ಇದ್ದಂಗೆ ಪವರ್ ಬಾಡಿಯಲ್ಲಿ 100% ನಿಮಗೂ ಸಪೋರ್ಟ್ ಮಾಡ್ತದೆ. ಅದಕ್ಕೆ ದಯಮಾಡಿ ಚೆನ್ನಾಗಿ ಓದ್ರಿ, ಹಾರ್ಡ್ ವರ್ಕ್ ಮಾಡಬೇಕು, ಸ್ಮಾರ್ಟ್ ವರ್ಕ್ನು ಮಾಡಬೇಕು. ಯಾಕಂದ್ರೆ ಈಗೆಲ್ಲ ಅತ್ಯುತ್ತಮವಾದಂಥ ಗುರು ಬಳಗ ಇದೆ, ಒಳ್ಳೆಯ ಒಂದು ಗುರುಗಳು ಸಿಕ್ಕಿದ್ದಾರೆ, ಇವರೆಲ್ಲ ಮಾರ್ಗದರ್ಶನ ಮಾಡ್ತಾರೆ. ಈಗಿರ್ತಕ್ಕಂಥ ಫೆಸಿಲಿಟೀಸ್ ಆಗ ಇರಲಿಲ್ಲ, ನಮಗೆ ನೋಟ್ಸ್ಗಳೇ ಸಿಗ್ತಿರ್ಲಿಲ್ಲ ಸರ್. ನಾನು ಕರ್ನಾಟಕ ಯೂನಿವರ್ಸಿಟಿ ಧಾರವಾಡಕ್ಕೆ ಹೋಗಿ ಅಲ್ಲೆಲ್ಲ ಎಷ್ಟೋ ರಿಕ್ವೆಸ್ಟ್ ಮಾಡ್ಕೊಂಡು ಕೆಲವೊಂದು ಹಳೆ ಪುಸ್ತಕಗಳೇ ಸಿಗ್ತಿರಲಿಲ್ಲ ಸರ್, ಸಿಲೆಬಸ್ಗಿರೋ ಬುಕ್ಸೇ ಸಿಕ್ಕಿಲ್ಲ ನಮಗೆ. ಎಷ್ಟು ಬುಕ್ಸ್ಗಳನ್ನು ಹುಡುಕಾಡೋಕೆ ಎಷ್ಟೋ ಟೈಮ್ ಕಳ್ಕೊಂಡಿದೀವಿ ನಾವು. ನಿಮಗೇನು ಹಂಗಿಲ್ಲ, ಎನಿ ಟೈಮ್ ನಿಮಗೆ ಬುಕ್ಸ್ಗಳು ಸಿಗ್ತವೆ, ಎನಿ ಟೈಮ್ ನೀವೆಲ್ಲ ಓದ್ಬೋದು. ಎಲ್ಲ ಈಗ ಗೂಗಲ್ ಬಂದ ಮೇಲೆ ಅಂತೂ ನಿಮ್ಮ ಇಡೀ ಜಗತ್ತೇ ನಿಮ್ಮ ಕೈಯಲ್ಲಿದೆ. ಸೊ ಅದಕ್ಕಾಗಿ ಚೆನ್ನಾಗಿ ಓದ್ರಿ. ಮತ್ತೆ ಓದುವಂಥ ಸಂದರ್ಭದಲ್ಲಿ ಗ್ರೂಪ್ ಮಾಡ್ಕೊಡ್ರಿ, ಸಮಾನ ಮನಸ್ಕರೆಲ್ಲ ಸೇರ್ರಿ. ನೀವು ಓದಿದ್ದನ್ನು ಅವ್ರಿಗೆ ಹೇಳ್ರಿ, ಅವ್ರು ಓದಿದ್ದು ನಿಮಗೆ ಹೇಳಿ. ಆಮೇಲೆ ಯಾವುದೋ ಕದ್ದು ಮುಚ್ಚಿ ಬೇಡ, ನೀವು ನಿಮ್ಮ ಫ್ರೆಂಡ್ಸ್ ಜೊತೆ ಕಾಂಪಿಟೇಷನ್ ಮಾಡೋದು, ನೀವು ಜಗತ್ತಿನ ಜೊತೆ ಕಾಂಪಿಟೇಷನ್ ಮಾಡ್ರಿ. ನಿಮ್ಮಲ್ಲಿ ಒಂದು ಯೂನಿಟಿ ಇರಲಿ. ನೀವು ಚೆನ್ನಾಗಿ ನಿಮ್ಮ ನೋಟ್ಸ್ಗಳನ್ನು ಪ್ರತಿಯೊಬ್ಬರು ಶೇರ್ ಮಾಡ್ಕೊಡ್ರಿ, ಡಿಸ್ಕಸ್ ಮಾಡ್ಕೊಡ್ರಿ. ನಿಮಗೆ ಯಾಕೆ ಡಿಸ್ಕಸ್ಗೆ ಎಷ್ಟೊಂದು ಪವರ್ ಇದೆ ಅಂದ್ರೆ, ನಾನು ಧಾರವಾಡದಲ್ಲಿ ನಾನು 3-4 ಜನ ಫ್ರೆಂಡ್ಸ್ ಇದ್ದು ಇಲ್ಲಿ ಓದ್ತಿರ್ಬೇಕಾದ್ರೆ ಈ ಸಂವಿಧಾನದ ಆರ್ಟಿಕಲ್ಗಳ ಬಗ್ಗೆ ನಮಗೆ ಎಕ್ಸಾಮ್ ಕ್ವಶನ್ಸ್ ಬರ್ತಾ ಇದ್ವಲ್ಲ, ಎಲ್ಲಿವರೆಗೆ ನಾವು ಪರ್ಫೆಕ್ಟ್ ಆಗಿದ್ದು ಅಂದರೆ 295 ಆರ್ಟಿಕಲ್ಸ್ಗಳನ್ನೆಲ್ಲ ಯಾವ ಆರ್ಟಿಕಲ್ಸ್ ಹೇಳಿದ್ರು ಇದೇ ಇದ್ರದ್ದು ಅಂತ ಹೇಳುವಷ್ಟರ ಮಟ್ಟಿಗೆ ಡಿಸ್ಕಷನ್ ಮಾಡಿನೇ ನೆನ್ಪಿಟ್ಕೊಂಡಿದ್ದೀವಿ ನಾವು. ಅಂದರೆ ಚೆನ್ನಾಗಿ ಡಿಸ್ಕಸ್ ಮಾಡ್ಕೊಡ್ರಿ. ಆಮೇಲೆ ದಯಮಾಡಿ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ. ಈಗ ದೊಡ್ಡ ದೊಡ್ಡ ಸಾಧಕರೆಲ್ಲ ನಾನು ಮೊದಲೇ ಸ್ಕೂಲಲ್ಲಿ ವೀಕ್ ಇದ್ದೀನಿ, ನನಗೇನು ತಿಳಿದಿಲ್ಲ ಅನ್ನುವಂಥ ದಯಮಾಡಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬೇಡ. ದೊಡ್ಡ ದೊಡ್ಡ ಸಾಧಕರೇನು ಅವ್ರೇನು ರ್ಯಾಂಕ್ ಸ್ಟೂಡೆಂಟ್ಸ್ಗಳಲ್ಲ, ಅವ್ರ ಪ್ರಾಮಾಣಿಕ ಪ್ರಯತ್ನ ಭಾಳ ದೊಡ್ಡದಿದೆ. ಅದಕ್ಕೆ ನೀವು ಯಾವ ಸ್ಥಿತಿಯಲ್ಲಿದ್ದೀರಿ ಅಂತ ನೀವೇನಾದ್ರೂ ಮನಸ್ಸಿಗೆ ಹಚ್ಕೋಬೇಡ್ರಿ. ಬಟ್ ಯಾವ ಸ್ಥಿತಿಗೆ ಹೋಗಿ ತಲುಪಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಇರಲಿ. ಅದಕ್ಕೆ ಸರಿಯಾಗಿ ಓದ್ರಿ, ಡಿಸ್ಕಸ್ ಮಾಡ್ಕೊಡ್ರಿ, ಪ್ರತಿಯೊಂದು ಬಗ್ಗೆನೂ ಇರಲಿ, ಅದ್ರ ಬಗ್ಗೆನೇ ಚಿಂತನೆ ಇರಲಿ. ಸ್ವಲ್ಪ ಟೈಮ್ ಸಿಕ್ತು, ರಿಲ್ಯಾಕ್ಸ್ ಸಿಕ್ತಂದ್ರೆ ಅದ್ರ ಬಗ್ಗೆನೇ ಮಾತಾಡಿ, ಬೇರೆ ಬೇರೆ ವಿಷಯಗಳು ಬೇಡ. ಸೊ ಅದನ್ನೆಲ್ಲ ಈಗಾಗಲೇ ನಿಮಗೆ ಚೆನ್ನಾಗಿ ಗೈಡ್ ಮಾಡ್ತಾರೆ. ಯಾಕಂದ್ರೆ ಭೂಮಾತಾ ನಮ್ಮ ಶ್ರೀಮಾತಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಸೆಂಟರ್ ಇರಲಿ, ಮತ್ತೆ ಈಗ ರೆಡ್ಡಿ ಸರ್ ಅವ್ರದ್ದು ಒಂದು ಹೆಸರಿನಲ್ಲಿ ಇಟ್ಟಿದ್ದಾರೆ, ಅಕಾಡೆಮಿ ಸ್ಟಾರ್ಟ್ ಮಾಡಿದ್ದಾರೆ. ಇವೆಲ್ಲಾನು ಒಳ್ಳೊಳ್ಳೆ ನಿಮಗೆ ಮಾರ್ಗದರ್ಶನ ಕೊಡ್ತಾರೆ. ದಯಮಾಡಿ ಒಬ್ಬರನ್ನ ಇನ್ನೊಬ್ಬರಿಗೆ ಕಂಪ್ಯಾರಿಸನ್ ಮಾಡ್ಕೋಬೇಡಿ. ಯಾಕಂದ್ರೆ ಜಗತ್ತು ಬಹಳಷ್ಟು ಹಾಳಾಗಿದ್ದು ಕಂಪ್ಯಾರಿಸನ್ ಮಾಡ್ಕೊಂಡೇನೆ. ಸೂರ್ಯನನ್ನ ಚಂದ್ರನಿಗೆ, ಚಂದ್ರನನ್ನ ಸೂರ್ಯನಿಗೆ ಹೋಲಿಸಬಾರ್ದು ಅಂತೆ. ಹಗಲಿದ್ದಾಗ ಸೂರ್ಯ ಶೈನ್ ಆದ್ರೆ, ನೈಟ್ ಬಂತು ಅಂದ್ರೆ, ರಾತ್ರಿ ಬಂದ್ರೆ ಚಂದ್ರ ಶೈನ್ ಆಗೇ ಆಗ್ತಾನೆ. ಅವರು ಟೈಮ್ ಬಂತು ಅಂದ್ರೆ ಅವರು ಶೈನ್ ಆಗೇ ಆಗ್ತಾರೆ. ಅದಕ್ಕೆ ದಯಮಾಡಿ ಯಾರಿಗೂ ಕಂಪ್ಯಾರಿಸನ್ ಮಾಡ್ಕೋಬೇಡ್ರಿ, ಯಾರಿಗೂ ಹೋಲಿಕೆ ಮಾಡ್ಕೋಬೇಡ್ರಿ. ಟೈಮ್ ಟೇಬಲ್ ಇರಲಿ, ಟೈಮ್ಗೆ ಮಹತ್ವ ಕೊಡ್ರಿ. ಯಾಕಂದ್ರೆ ಟೈಮ್ ಕೊಂಡುಕೊಂಡಿರುವಂತಹ, ಟೈಮ್ ಕೊಂಡುಕೊಳ್ಳುತ್ತಿರುವಂತಹ ಮತ್ತು ಟೈಮ್ ಕೊಂಡುಕೊಳ್ಳಲಿರುವ ಸಾಹುಕಾರ ಈ ಜಗತ್ತಿನಲ್ಲಿ ಯಾರೂ ಇಲ್ಲ. ಸಮಯಕ್ಕೆ ಬಹಳ ದೊಡ್ಡ ಮಹತ್ವ ಇದೆ. ಅದಕ್ಕೆ ಆ ಸಮಯಕ್ಕೆ ಹೆಚ್ಚಿನ ಒಂದು ಮಹತ್ವವನ್ನು ಕೊಡ್ರಿ. ಅದಕ್ಕೆ ಹೇಳ್ತಾರೆ, ಇಲ್ಲಿ ಏನು ಜಗತ್ತಿನಲ್ಲಿ ಒಂದು ಮಹಾತ್ಮರು ಶರಣರು ನಾಡಿನಲ್ಲಿ ಬೆಳೆದಿದ್ದೀವಿ ನಾವು. ಅದಕ್ಕೆ ಹೇಳ್ತಾರೆ, ಇದ್ದವರು ಇಲ್ಲದವರು ಎಂದು ಗುದ್ದಾಡಬೇಡಿ. ಇದ್ದವರೇನು ಚಿನ್ನ ತಿನ್ನಲ್ಲ, ಇಲ್ಲದವರೇನು ಮಣ್ಣು ತಿನ್ನಲ್ಲ, ಎಲ್ಲರೂ ತಿನ್ನುವುದು ಅನ್ನವನ್ನೇ, ಕೊನೆಗೆ ಎಲ್ಲರೂ ಸೇರುವುದು ಮಣ್ಣನ್ನೇ ಅಂತ ಹೇಳ್ತಾರೆ. ಅಂದ್ರೆ ಸಮಾನತೆಯ ತತ್ವದ ತಳಹದಿಯನ್ನ ಹುಟ್ಟು ಹಾಕಿರ್ತಕ್ಕಂಥ ವಿಜಯಪುರ ಜಿಲ್ಲೆಯ ಚಾಂಪಿಯನ್ಸ್ ನಾವು. ಸೊ ಅದಕ್ಕೆ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನುವಂಥದ್ದೊಂದು ಫೀಲ್ ಇರಬೇಕು, ಓದಬೇಕು, ಅದನ್ನ ಸಕ್ಸಸ್ ಆಗಬೇಕು. ಮತ್ತು ನೀವು ಯಾರಿಗೂ ಕಡಿಮೆ ಇಲ್ಲ ಅನ್ನೋದಕ್ಕೊಂದು ಮಾತು ಹೇಳ್ತೀನಿ. ಈ ಜಗತ್ತಿನಲ್ಲಿ ಯಾರೊಬ್ರು ಪುಣ್ಯಾತ್ಮರು ಹೇಳಿದ್ರು, ಈ ಬಿದಿರು ನೋಡಿರಲ್ಲ ನೀವು, ಬಿದಿರೊಂದು ಬ್ರಹ್ಮದೇವನಿಗೆ ಎದುರಾಗಿ ಕೇಳಿತಂತೆ, ಬೇಕಿತ್ತೆ ಭಗವಂತ ನನ್ನದೊಂದು ಜನ್ಮ ಈ ಒಂದು ಜಗತ್ತಿನಲ್ಲಿ ಅಂತೇಳಿ. ನನಗೇನು ಹೂವಿಲ್ಲ, ಹಣ್ಣಿಲ್ಲ, ಕಾಯಿಲ್ಲ, ಕೊನೆ ಪಕ್ಷ ನೆರಳು ಕೊಡುವ ಯೋಗ್ಯತೆನೂ ಇಲ್ಲ ಅಂತ ಹೇಳ್ತಂತೆ. ಬಿದಿರ್ನ ಎದಕ್ಕೆ ಯೂಸ್ ಇದೀನಿ, ಭಗವಂತ ಯಾಕೆ ನನ್ನ ಸೃಷ್ಟಿ ಮಾಡಿದೆ ಅಂದಾಗ ಅವಾಗ ಭಗವಂತ ನಕ್ಕು ನೋಡಿದನಂತೆ, ಹಠ ಹಿಡಿದು ಬೆಳೆದು ನೋಡೊಮ್ಮೆ ನಿನ್ನ ಮಹತ್ವ ನಿನಗೆ ಗೊತ್ತಾಗುತ್ತದೆ ಅಂದಾಗ ಬಿದಿರು ಹಠ ಹಿಡಿದು ಬೆಳೆಯುತ್ತಂತೆ. ಆಗ ಕೃಷ್ಣನ ಕೈಯಲ್ಲಿರೋ ಕೊಳಲಾಯಿತಂತೆ, ಮುತ್ತೈದರಿಗೆ ಬಾಗಿನ ತುಂಬುವ ಬುಟ್ಟಿ ಆಯಿತಂತೆ, ರೈತನಿಗೆ ನೇಗಿಲಾಯಿತಂತೆ, ಬಡವನಿಗೆ ಗುಡಿಸಲಾಯಿತಂತೆ, ಕೊನೆಗೆ 4 ಜನ ಹೊತ್ತುಕೊಂಡು ಹೋಗಲು ಆಸರೆ ಆಯ್ತಂತೆ. ಬಿದಿರಿನ ಜೀವನ ಸಾರ್ಥಕವಾಯಿತಂತೆ. ಹಾಗೆ ಯಾರು ವೇಸ್ಟ್ ಅಂತ ಅಲ್ಲ ಈ ಜೀವನದಲ್ಲಿ, ಪ್ರತಿಯೊಬ್ಬರೂ ಕೂಡ ಯೂಸ್ಫುಲ್ ಇರ್ತಾರೆ. ಪ್ರತಿಯೊಬ್ಬರು ಕೂಡ ಈ ಭೂಮಿ ಮೇಲಿನ ನಕ್ಷತ್ರನೇ. ನೀವು ಯಾರಿಗೂ ಕಮ್ಮಿ ಇಲ್ಲ. ನಾನು ಮಾಡೇ ಮಾಡ್ತೀನಿ, ನಾನು ಓದ್ತೀನಿ, ನಾನು 100% ಸಕ್ಸಸ್ ಆಗ್ತೀನಿ ಅಂತ ಗಟ್ಟಿ ನಿರ್ಧಾರ, ಅದಕ್ಕೆ ಸಂಬಂಧಪಟ್ಟಂತ ಒಂದು ಬೆಸ್ಟ್ ಪ್ಲಾನ್, ಅದಕ್ಕೆ ಸಂಬಂಧಪಟ್ಟಂತ ಡೆಡಿಕೇಶನ್ ಇವೆಲ್ಲ ಇರಲಿ. ಅದಕ್ಕೆ ದಯಮಾಡಿ ಮೊಬೈಲ್ ಎಷ್ಟು ಬೇಕು ಅಷ್ಟು ಯೂಸ್ ಮಾಡಿ ಬ್ರದರ್ಸ್ ಸಿಸ್ಟರ್ಸ್. ದಯಮಾಡಿ ಮೊಬೈಲ್ ಇಷ್ಟು ಕೆಟ್ಟಿದೆ ಅಂದ್ರೆ, ರೀಲ್ಸ್ಗಳನ್ನ ನೋಡೋಕೆ ಸ್ಟಾರ್ಟ್ ಮಾಡಿದ್ರಿ ಅಂದ್ರೆ ವಾಪಸ್ ಮೊಬೈಲ್ ನಿಮ್ಮ ಕೈಯಿಂದ ಬಿಡಿಸೋಕೆ ಸಾಧ್ಯನೇ ಇಲ್ಲ. ಅದನ್ನು ಬಿಡಿಸೋದು ನಿಮ್ಮನ್ನ ಎಷ್ಟು ಅಟ್ಯಾಕ್ ಮಾಡ್ತದೆ ಅಂದ್ರೆ, ನೈಟ್ ಎಲ್ಲ ದಯಮಾಡಿ ರಾತ್ರಿ 1 ಗಂಟೆ 2 ಗಂಟೆವರೆಗೆ
ನಿದ್ದೆ ಕಾಯ್ತಿರ್ತೀರಿ, ರೀಲ್ಸ್ ನೋಡ್ತಿರ್ತಿರ್ತೀರಿ, ಏನೇನೋ ಮೊಬೈಲಲ್ಲಿ ನೋಡ್ತಾ ನೋಡ್ತಾ ಅಮೂಲ್ಯವಾದ ಟೈಮನ್ನು ಹಾಳು ಮಾಡ್ಕೋತೀರಿ. ಬೆಳಿಗ್ಗೆ ಬೇಗ ಏಳಕ್ಕಾಗಲ್ಲ, ಓದಕ್ಕಾಗಲ್ಲ. ಮತ್ತು ಭಾಳ ಜನ ಏನು ತಿಳ್ಕೊಂಡಿದ್ದೀರಿ ಅಂದರೆ ನೈಟ್ ನಮಗೆ ಆರಾಮ್ ಇರ್ತೀವಿ ಸರ್, ಅವಾಗ ಓದ್ತೀವಿ ಅನ್ಕೊಂಡಿರಿ. ದಯಮಾಡಿ ನನ್ನ ಪರ್ಸನಲ್ ಅನುಭವ ಹೇಳ್ತೀನಿ. ಯಾವತ್ತಿಗೂ 11 ಗಂಟೆ ನಂತರ 10:30 11 ಗಂಟೆ ನಂತರ ದಯಮಾಡಿ ಓದಬೇಡಿ. ನೀವು ಯಾರಾದರೂ ಅದನ್ನು ಪರ್ಸನಲ್ ಆಗಿ ತೊಗೊಂಡು ಪ್ರಾಕ್ಟೀಸ್ ಮಾಡಿ, ನಿಮ್ಗೆ ಗೊತ್ತಾಗ್ತದೆ. 11 ಒಳಗೆ ದಯಮಾಡಿ 11 ಗಂಟೆಗೆ ಎಲ್ಲರೂ ಮಲ್ಕೋರಿ. ಕನಿಷ್ಠ ಪಕ್ಷ 5 ಗಂಟೆಗಾದರೂ ಏಳ್ರಿ. ಯಾಕಂದ್ರೆ ಈ ಸೃಷ್ಟಿಯ ಜೊತೆಗೆ ನಾವು ಹೋಗಬೇಕು ಹೊರತು ಸೃಷ್ಟಿಯ ವಿರುದ್ಧ ಹೋಗಬಾರ್ದು. ನಿಸರ್ಗದ ಮಕ್ಕಳು ನಾವೆಲ್ಲ. ನನ್ನ ಬೆಂಗಳೂರಿನಲ್ಲಿ ನಾನು ನಮ್ಮ ಇನ್ನೊಬ್ಬ ಫ್ರೆಂಡ್ XYZ ಹೆಸರು ಹೇಳೋಕೆ ನಾನು ಇಷ್ಟಪಡಲ್ಲ, ಇಬ್ಬರು ಕೂಡ ಒಂದೇ ರೂಮಲ್ಲಿ ಸ್ಟಡಿ ಮಾಡ್ತಾ ಇದ್ದೀವಿ ಸರ್. ನಂದು ಇದೇ ರೋಟೇಷನ್. 10:30 11 ಗಂಟೆಗೆ ಮಲ್ಕೊಂಡ್ಬಿಡ್ತಿದ್ದೆ, ಬೆಳಿಗ್ಗೆ 5 ಗಂಟೆಗೆ ಎದ್ದು ಓದೋಕೆ ಸ್ಟಾರ್ಟ್ ಮಾಡ್ತಾ ಇದ್ದೆ. ಅವನು ರಿವರ್ಸ್ ಅದು. ಅವನು ಬೆಳಿಗ್ಗೆ 10ರಿಂದ ಸಾಯಂಕಾಲ ತನಕ ಮಲ್ಕೊಂಡೇ ಇರ್ತಿದ್ದ. ಸಾಯಂಕಾಲ 5:30 6 ಗಂಟೆಗೆ ಲೈಟಾಗಿ ಟಿಫಿನ್ ಮಾಡ್ಕೊಂಡು 6 ಗಂಟೆಗೆ ಬುಕ್ ತಗೊಂಡ ಅಂದರೆ ರಾತ್ರಿ ಪೂರ್ತಿ ಓದ್ತಿದ್ದ. ನಸಿಕ್ನಲ್ಲಿ 3 ಗಂಟೆ 4 ಗಂಟೆಗೆ ಮಲ್ಕೋತಿದ್ದ ಸರ್. ನನಗಿಂತ ಹಾಯೆಸ್ಟ್ ಡೆಡಿಕೇಶನ್ ಇತ್ತು, ಹಾಯೆಸ್ಟ್ ಓದ್ತಿದ್ದ, ಹಾರ್ಡ್ ವರ್ಕ್ ಮಾಡ್ತಿದ್ದ. ಇಬ್ಬರು KS ಅನ್ನ ನಾವು ಸ್ಪರ್ಧಾ ಚೈತ್ರ ಕೋಚಿಂಗ್ ಕ್ಲಾಸಲ್ಲಿ ಒಂದು 2-3 ತಿಂಗಳು ಇದ್ದೆ, ನಾನಲ್ಲಿ ತಗೋತಾ ಇದ್ವಿ. ಬಟ್ ಈ ಎಕ್ಸಾಮ್ ರಿಸಲ್ಟ್ ಬಂದಾಗ ಪಾಪ ಅವ್ನು ಸೆಲೆಕ್ಟ್ ಆಗಲೇ ಇಲ್ಲ. ಹೈಲಿ ಟ್ಯಾಲೆಂಟೆಡ್, ನನಗಿಂತ ಸೈನ್ಸ್ ಚೆನ್ನಾಗಿತ್ತು, ಅವನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಅಕ್ಷರಗಳು ನನ್ನ ಹಾಗೆ ಬರಿತಾ ಇದ್ದ, ಎಲ್ಲನೂ ಪ್ರೆಸೆಂಟೇಷನ್ ಚೆನ್ನಾಗಿತ್ತು. ನಾನು ಸೆಲೆಕ್ಟ್ ಆದೆ, ಬಟ್ ಅವ್ನು ಸೆಲೆಕ್ಟ್ ಆಗಲಿಲ್ಲ. ಆಮೇಲೆ ನಾನು ಕೂಡ ಮಾತಾಡ್ಕೊಂಡ್ವಿ. ನಾನು ಹೇಳಿದೆ ಅವನಿಗೆ, ಯಾಕೆ ಸೆಲೆಕ್ಟ್ ಆಗಲಿಲ್ಲ ಅಂದ್ರೆ ನನಗಿಂತ ಎಲ್ಲರಿಗೂ ಜಾಸ್ತಿ ಇದ್ದೆ. ಬಟ್ ಏನಾಯಿತು ಅಂದರೆ ಗೌರ್ಮೆಂಟ್ ಒಂದು ಮಿಸ್ಟೇಕ್ ಮಾಡಿತ್ತು ಸರ್. ಗೌರ್ಮೆಂಟ್ ಏನು ಮಿಸ್ಟೇಕ್ ಮಾಡಿತ್ತು ಅಂದರೆ ಎಕ್ಸಾಮ್ ಡೇಯಲ್ಲಿ ಇಟ್ಬಿಟ್ಟಿತ್ತು ಸರ್. ಅವರು ನೈಟಲ್ಲಿ ಇಟ್ಟಿರಲಿಲ್ಲ. ನೈಟ್ ಏನಾದರೂ ಎಕ್ಸಾಮ್ ಇಟ್ಟಿದ್ರೆ 100% ಅವನೇ ಚಾಂಪಿಯನ್ ಆಗ್ತಿದ್ದ. ಬಟ್ ಪರೀಕ್ಷೆ ಮಾತ್ರ ಡೇಯಲ್ಲಿ ಇಟ್ಬಿಟ್ರು. 10 ಗಂಟೆಯಿಂದ 10:30ರಿಂದ ಎಕ್ಸಾಮ್ ಸ್ಟಾರ್ಟ್ ಆಗಿಬಿಡ್ತು. ಆಗ ಅವ್ನು ನಿದ್ದೆ ಮಾಡುವ ಸಮಯ. ಅವನಿಗೇನು ತಿಳಿತಿರಲಿಲ್ಲ, ನಿದ್ದೆ ಒಂದು ಬರ್ತಿತ್ತು ಅಷ್ಟೇ ಅವನಿಗೆ. ಸೊ ಯಾವ ಕ್ವಶನ್ಸು ಸರಿಯಾಗಿ ಬ್ಲರ್ ಆಗಿ ಕಾಣ್ತಾ ಇದ್ವು, ಆನ್ಸರ್ ಹೆಂಗೆ ಬರಿಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಸೊ ಅದಕ್ಕೆ ನಾನು ಏನು ಹೇಳೋದಂದ್ರೆ, ಎಕ್ಸಾಮ್ಸ್ ಯಾವಾಗಿರ್ತವೆ, ನಾವು ಯಾವಾಗ ಅಲರ್ಟ್ ಇರಬೇಕು. ಯುದ್ಧ ಮಾಡುವ ಸಂದರ್ಭದಲ್ಲಿ ನಿದ್ದೆ ಮಾಡ್ತಾ ಕೂತ್ಕೊಂಡ್ರೆ ಯುದ್ಧನ ಗೆದ್ದು ಬರೋಕ್ಕಾಗತ್ತೇನು? ಸೊ ಅದಕ್ಕೆ ನಾನು ಹೇಳ್ತೀನಿ, ದಯಮಾಡಿ ನಿಸರ್ಗದ ಮಕ್ಕಳು, ನಿಸರ್ಗದ ಪ್ರಕೃತಿಯ ಮಾತೆಯ ಮಕ್ಕಳು ನಾವೆಲ್ಲ. ಸೊ ಪ್ರಕೃತಿಯೊಂದಿಗೆ ಇರಬೇಕು. ರಾತ್ರಿ ಇವತ್ತೇ ಶಪಥ ಮಾಡಿಕೊಡ್ರಿ ನಿಮ್ಮ ಲೈಫಲ್ಲಿ, ನಾನು 11 ಗಂಟೆ ನಂತರ ಎಚ್ಚರ ಇರಲ್ಲ ಸರ್. ಅದು ಎಂಥ ರೀಲ್ಸ್ ಆದರೂ ಇರಲಿ, ಏನಾದರೂ ಇರಲಿ, ನೀವು ಮೊಬೈಲನ್ನು ನೋಟ್ಸ್ಗಾಗಿ ಯೂಸ್ ಮಾಡಿ, ನಾಲೆಜ್ಗಾಗಿ ಯೂಸ್ ಮಾಡಿ. ಬೇಡ ಅಂದರೆ 1 ಅಥವಾ 2 ರೀಲ್ಸ್ ನೋಡಿ ನಾನು ಕಟ್ ಮಾಡ್ತೀನಿ ಅಂತ ಶಕ್ತಿ ಇದ್ರೆ ಮಾತ್ರ 1-2 ನೋಡಿ. ಸರ್ ಒಂದ್ಸಲ ರೀಲ್ಸ್ ನೋಡೋಕೆ ಸ್ಟಾರ್ಟ್ ಆದರೆ ನಂದು ಅದು ಎಂಡೇ ಆಗಲ್ಲ ಅನ್ನುವಂಥ ನಿಮಗೆ ವೀಕ್ನೆಸ್ ಇತ್ತು ಅಂದರೆ ದಯಮಾಡಿ ಮೊಬೈಲನ್ನು ಟಚ್ ಮಾಡಬೇಡಿ, ಅದನ್ನು ಅಲ್ಲಿಗೆ ಬಿಟ್ಟುಬಿಡಿ. ಯಾಕಂದರೆ ಮೊಬೈಲ್ ಇಂಥ ಎಷ್ಟೆಷ್ಟೋ ಮೊಬೈಲನ್ನು ನಿಮ್ಮ ಲೈಫ್ನಲ್ಲಿ ನೀವು ಕೊಂಡು ತೊಗೋಬೇಕು. ನಿಮ್ಮ ಲೈಫ್ನಲ್ಲಿ ಎಷ್ಟೋ ಜನರಿಗೆ ನೀವು ಮೊಬೈಲ್ ಕೊಡಿಸ್ಬೇಕು, ಲ್ಯಾಪ್ಟಾಪ್ ಕೊಡಿಸ್ಬೇಕು. ನೀವು ದಾನಿಗಳಾಗಬೇಕು ಅಂದರೆ ಇವತ್ತು ನೀವು ಮೊಬೈಲ್ಗಳನ್ನ ಬಿಟ್ಟು ಬಿಡಬೇಕು. ಟಿವಿದೇನು ಪ್ರಾಬ್ಲಮ್ ಇಲ್ಲ. ಈಗ ಮೊದಲೆಲ್ಲ TV ಬಗ್ಗೆ ಎಕ್ಸಾಂಪಲ್ ಕೊಡ್ತಿದ್ದೀವಿ ನಾವು, ಈಗ ಮೊಬೈಲ್ ಬಗ್ಗೆನೇ ಕೊಡಬೇಕು. ಯಾಕಂದರೆ ನಿಮ್ಮ ಕೈಯಲ್ಲೇ ಇರೋದು ಅದು ಯಾವತ್ತಿದ್ರು. ದಯಮಾಡಿ ಎಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ. ಯಾವುದೋ ಪುಣ್ಯಾತ್ಮ ಮೊನ್ನೆ ಮಳೆ ಗಾಳಿ ಸಿಡಿಲು ಗುಡುಗು ಬಡ್ದಾಗ ಆ ಯಮಧರ್ಮ ಬಂದು ಒಬ್ಬ ಯಂಗ್ ಹುಡುಗನನ್ನ ಅಟ್ಯಾಕ್ ಮಾಡ್ಕೊಂಡು ತೊಗೊಂಡು ಹೋಗ್ಬಿಟ್ಟಂತೆ. ಆದರೆ ಯಮಧರ್ಮನಿಗೆ ಕನ್ಫ್ಯೂಸ್ ಆಗಿತ್ತಂತೆ. ಅವನು ಕೇಳಿದ, ಯಾಕಪ್ಪ ಈ ಸಾವಿನ ಸಂದರ್ಭದಲ್ಲಿ ಕೂಡ ಸ್ಮೈಲ್ ಕೊಕ್ಕೊತ್ ಬರ್ತಾ ಇದ್ದಿಲ್ಲ ಅಂದಾಗ, ಸಾರಿ ಯಮಧರ್ಮ, ನೀವು ಬಂದಾಗ ನನಗೆ ಗೊತ್ತಾಗಲಿಲ್ಲ, ಅದು ಯಾವುದೋ ಒಂದು ಸಿಡ್ಲು ಬಡಿತು, ಮಿಂಚು ಬತ್ತು, ಯಾವನೋ ಫೋಟೋ ತೆಗಿತಿರ್ಬೇಕು ಅಂತೇಳಿ ಸ್ಮೈಲ್ ಕೊಟ್ಟೆ, ಅದೇ ಸ್ಮೈಲಿಂದ ಹಾಗೆ ಮೇಲೆ ಬಂದಿದ್ದೀನಿ ಅಂತ. ಆದರೆ ಎಷ್ಟು ರೀಲ್ಸು, ಎಷ್ಟು ಫೋಟೋಸ್ಗಳು ಇರಲಿ ಲೈಫಲ್ಲಿ, ಬೇಡ ಅಂತಲ್ಲ, ಎಷ್ಟು ಬೇಕೋ ಅಷ್ಟೇ ಇರಲಿ. ಬಟ್ ದಯಮಾಡಿ ನಿಮ್ಮ ಗುರಿ ಏನಿದೆ, ನಿಮ್ಮ ಹಿಂದೆ ಯಾರಿದ್ದಾರೆ, ನೀವು ಯಾರ ಕನಸುಗಳನ್ನ ಈಡೇರಿಸಬೇಕು. ನೀವು ನಿಮ್ಮ ಕನಸನ್ನು ಅಷ್ಟೇ ಈಡೇರಿಸ್ಕೊಳ್ಳೋದಲ್ಲ, ಇದು ಇಡೀ ಸಮಾಜದ ಕನಸನ್ನು, ಇಡೀ ತಂದೆ ತಾಯಿಗಳ ಕನಸನ್ನು, ಸಾಮಾಜಿಕ ಜವಾಬ್ದಾರಿಯನ್ನು ತಗೊಂಡು ನೀವು ಸಾಧನೆ ಮಾಡಬೇಕು. ಆ ರೆಸ್ಪಾನ್ಸಿಬಿಲಿಟಿ ನಿಮಗಿರ್ತದೆ. ನಿಮ್ಮ ತಂದೆ ತಾಯಿಗಳು ಭಾಳ ದೊಡ್ಡ ದೊಡ್ಡ ಮಾತುಗಳು ಹೇಳ್ತಿರ್ತಾರೆ ನಿಮ್ಮ ಬಗ್ಗೆ, ನಿಮಗೆ ಗೊತ್ತಿರೋದಿಲ್ಲ. ಅದು ತೆರೆ ಮರೆ ಹಿಂದೆ ನನ್ನ ಮಗಳು ಹಾಗೆ, ನಮ್ಮ ಮಗ ಹೇಗೆ ಅಂತ ಕಾಲರ್ ಟೈಟ್ ಮಾಡಿ ಮೀಸೆ ತಿರುವಿ ಓಣಿಯಲ್ಲೆಲ್ಲ ದೊಡ್ಡ ಬಿಲ್ಡಪ್ ಕೊಟ್ಟಿರ್ತಾನೋ, ಅದೇನೂ ನಿಮ್ಗೆ ಗೊತ್ತಿರಂಗಿಲ್ಲ. ದಯಮಾಡಿ ಅದ್ರ ಬಗ್ಗೆ ಕಾಳಜಿ ತಗೊಳ್ರಿ. ತಂದೆ ತಾಯಿ ಗೌರವವನ್ನು ಉಳಿಸ್ರಿ. ನಿಮ್ಮ ಜೀವನಕ್ಕೂ ಒಂದು ದೊಡ್ಡ ಭದ್ರತೆಯನ್ನು ಪಡ್ಕೊಳ್ರಿ. ಎಕ್ಸಾಮ್ ಪಾಸ್ ಆಗಿ ಸಾಧನೆ ಆಗಿ ಯಾವುದೋ ಜಾಬ್ ಸಿಗದಿದ್ರೂ ಚಿಂತೆ ಇಲ್ಲ. ಅಟ್ಲೀಸ್ಟ್ ಒಬ್ಬ ಹೆಮ್ಮೆಯ ಜ್ಞಾನ ಜೀವಿಯಾಗಿ, ಜ್ಞಾನಕ್ಕಂತೂ ಯಾವತ್ತೂ ಸಾವಿಲ್ಲ. ಜ್ಞಾನ ಇನ್ನೊಬ್ಬರಿಗೆ ಬೆಳಕನ್ನೇ ನೀಡ್ತದೆ. ಬೆಳಕು ಯಾವತ್ತು ಇನ್ನೊಬ್ಬರಿಗೆ ಬೆಳಕನ್ನೇ ನೀಡೋದು. ಆ ಬೆಳಕಿನ ಜ್ಞಾನ ನಿಮ್ಮನ್ನು ಯಾವತ್ತಾದ್ರೂ ಕೈ ಹಿಡ್ತದೆ. ಅದೇ ಹೇಳಿದ್ರಲ್ಲ, ಜಾಬ್ ಇದ್ದಿದ್ರೆ ಏನಾಯ್ತು, ಜಗತ್ತಿನಲ್ಲಿ ಸಾಕಷ್ಟು ಉದ್ಯೋಗಗಳಿದಾವೆ, ಸಾಕಷ್ಟು. ಅದು ನಿಮ್ಮ ಮನಸ್ಸಲ್ಲಿ ಇರಲಿ. ಫಸ್ಟ್ ಪ್ರಯತ್ನ ಮೊದಲು ಮಾಡಿರಿ. ಸೆಕೆಂಡ್ ಪ್ರಯತ್ನ ಇರ್ತದೆ. ಯಾಕಂದರೆ ಡೆಡಿಕೇಶನ್ ಅನ್ನೋದು ಲೈಫಲ್ಲಿ ಯಾವಾಗಲೂ ಇರಲಿ ಅನ್ನೋಂಥ ಮಾತನ್ನು ಹೇಳ್ತಾ, ಏನೇ ಆಗಲಿ, ಏನೇ ಬರಲಿ, ಯಾವುದೇ ಸಕ್ಸಸ್ ಇರಲಿ, ಫೇಲ್ಯೂರ್ ಇರಲಿ, ಯಾವುದು ಮನಸ್ಸಿಗೆ ಹಚ್ಕೋಬೇಡ್ರಿ. ನಿಮ್ಮ ಮುಖದಲ್ಲಿ ಸ್ಮೈಲ್